ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಈಗ ಶುರುವಾಗಿದೆ. ಹಿರಿಯ ವಕೀಲ ಸಿ.ವಿ. ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನ ಹೇಳಿಕೆಗಳು, ಸಾಕ್ಷಿಗಳು, FSL ರಿಪೋರ್ಟು ಇದೆಲ್ಲದರ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧದ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಒಂದಿಷ್ಟು ಪ್ರಮುಖ ಅಂಶಗಳನ್ನು ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರನ್ನ ಎಂಗೇಜ್ ಮಾಡಿದ್ದಾರೆ ದರ್ಶನ್ ಅವರು ಈ ಕೇಸಲ್ಲಿ ವಾದ ಮಂಡಿಸೋದಕ್ಕೆ. ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ ಸದ್ಯ ವಾದ ಮಂಡಿಸ್ತಾ ಇದ್ದಾರೆ. ನನ್ನ ಕಕ್ಷಿದಾರನ ವಿರುದ್ಧ ಇರುವಂತಹ ಸಾಕ್ಷ್ಯಗಳಿಗೆ ಸಂಬಂಧಿಸಿದಂತೆ ಅವರು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಸಾಕ್ಷ್ಯಗಳು, FSL ರಿಪೋರ್ಟು ಇದೆಲ್ಲವೂ ಮಾಧ್ಯಮದ ಕೈ ಸೇರಿದೆ. ಇದರಿಂದಾಗಿ ನನ್ನ ಕಕ್ಷಿದಾರನಿಗೆ ದೊಡ್ಡ ನಷ್ಟ ಆಗಿದೆ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ TV ಚಾನೆಲ್ಗಳಲ್ಲಿ ಬರ್ತಾ ಇದೆ ಚಾರ್ಜ್ ಶೀಟ್ನ ಕಂಟೆಂಟ್ಸು. ಸೊ ನನ್ನ ಕಕ್ಷಿದಾರನಿಗೆ ಅದರಿಂದಾಗಿ ದೊಡ್ಡ ಮಟ್ಟದ ನಷ್ಟ ಆಗಿದೆ, ಕಾನೂನು ಇದೆ, ನೀನು ಭಯ ಪಡಬೇಡ ಅಂತ ನಾನು ಆತನಿಗೆ ಅಭಯ ಕೊಟ್ಟಿದ್ದೀನಿ, ಧೈರ್ಯ ತುಂಬಿದ್ದೀನಿ ಅನ್ನೋದನ್ನ ಕೂಡ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆರಂಭದಲ್ಲಿ. ಚಾರ್ಜ್ ಶೀಟ್ನ ಕಂಟೆಂಟ್ಗಳು ಏನ ಮಾಧ್ಯಮದಲ್ಲಿ ಪ್ರಸಾರ ಆಗಿತ್ತು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ನನ್ನ ಕಕ್ಷಿದಾರನಿಗೆ ಅದರಿಂದಾಗಿ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರು ಮಂಡಿಸ್ತಾ ಇರುವಂಥ ವಾದ ಆರಂಭದಲ್ಲಿ. ಸೊ ಇದರ ಜೊತೆಗೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಪರವಾಗಿ ಅಥವಾ ದರ್ಶನ್ಗೆ ಪೂರಕವಾಗಬಹುದಾದಂಥ ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪಗಳು ಇದೆಲ್ಲವನ್ನ ಕೂಡ ಕೈಗೆತ್ತಿಕೊಂಡು ಈಗ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇರೋದು. ಅವರು ಬೇಲ್ ಅರ್ಜಿಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ಕೊಡಬಹುದು ಅನ್ನೋದನ್ನು ನಿವೇದನೆ ಮಾಡಿಕೊಂಡಿದ್ದಾರೆ ಕೋರ್ಟ್ನ ಮುಂದೆ. ಅದರಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಈ ಕೇಸಲ್ಲಿ ಇರಲಿಲ್ಲ ಅನ್ನೋದು ಬೇಲ್ ಅರ್ಜಿಯ ಸಂದರ್ಭದಲ್ಲಿ, ಬೇಲ್ ಕೋರಿ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಾಗಿರುವಂಥ ವಿಚಾರ. ಅಂದರೆ ಕೊಲೆಗೂ ದರ್ಶನಿಗೂ ಸಂಬಂಧ ಇಲ್ಲ ಅನ್ನೋ ವಾದವನ್ನು ಮುಂದಿಡಲಾಗ್ತಾ ಇದೆ. ದರ್ಶನ್ ಉಪಸ್ಥಿತಿ ಇತ್ತು ಒಂದು ಹಂತದಲ್ಲಿ ಅನ್ನೋದು ಕೊಲೆಯಲ್ಲಿ ಆತನ ಪಾತ್ರ ಇದೆ ಅನ್ನೋದಕ್ಕೆ ಪೂರಕ ಅಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಸದ್ಯ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ತನ್ನ ಕಕ್ಷಿದಾರನಿಗೆ ಬೇಲ್ ಯಾಕಾಗಿ ಕೊಡಬಹುದು ಅನ್ನೋ ಕಾರಣಗಳನ್ನು ಅವರು ವಿವರಿಸ್ತಾ ಇದ್ದಾರೆ. ಯಾಕಾಗಿ ಈ ಕೇಸಲ್ಲಿ ದರ್ಶನ್ ಜಾಮೀನು ಪಡ್ಕೊಳ್ಳೋದಕ್ಕೆ ಯೋಗ್ಯರು ಅನ್ನೋದನ್ನು ಅವರು ವಿವರಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಇದರ ಜೊತೆಗೆ SPP ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ದರ್ಶನ್ ಪರ ವಕೀಲರ ವಾದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್, ಪ್ರತಿವಾದಕ್ಕೆ ಪ್ರಸನ್ನ ಕುಮಾರ್ SPP ಅವರು ಕೂಡ ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮೊನ್ನೆ ಕೋರ್ಟ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆದಾಗ ಚಾರ್ಜ್ ಶೀಟ್ ವಿಚಾರ ಬಂತು. ಈ ಕೇಸಲ್ಲಿ ಬಹಳ ಅದ್ಭುತವಾಗಿ ತನಿಖೆಯಾಗಿದೆ ಅನ್ನೋದನ್ನು ಕೋರ್ಟು ಮೌಖಿಕವಾಗಿ ಹೇಳಿತು ಈ ಕೇಸ್ನ ತನಿಖೆಗೆ ಸಂಬಂಧಿಸಿದಂತೆ. ಸುಪ್ರೀಂ ಕೋರ್ಟ್ನ 2016ರ ಕೇಸೊಂದನ್ನು ಉಲ್ಲೇಖಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಅವರ ವಾದ ಆರಂಭ ಆಗ್ತಾ ಇರೋದೇ ಚಾರ್ಜ್ ಶೀಟ್ನ ಪ್ರತಿ
ಅಥವಾ ಚಾರ್ಜ್ ಶೀಟ್ನ ವಿಚಾರ ಮಾಧ್ಯಮಗಳಲ್ಲಿ ಬಂತು ಅನ್ನೋದೇ ಆರಂಭದಲ್ಲಿ ಅವರ ವಾದ ಮಂಡನೆ ಆಗ್ತಾ ಇರೋದು. ಸುಪ್ರೀಂ ಕೋರ್ಟ್ನ ಕೇಸ್ ಒಂದನ್ನು ಉಲ್ಲೇಖಿಸ್ತಾ ಇದ್ದಾರೆ. ಪ್ರಕರಣದ ಎವಿಡೆನ್ಸ್ ಮತ್ತು ಮೆರಿಟ್ಸ್ ದೊಡ್ಡ ಮಟ್ಟದಲ್ಲಿ ಪಬ್ಲಿಸಿಟಿ ಆಗಬಾರದು. ಇಲ್ಲಿ ದರ್ಶನ್ ವಿರುದ್ಧವಾಗಿ ಅದು ಪ್ರಚಾರ ಆಗಿದೆ, ಇದು ನ್ಯಾಯದಾನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ಉಲ್ಲೇಖಿಸಿ ಅವರು ಚಾರ್ಜ್ ಶೀಟ್ನ ವಿಚಾರಗಳು ಏನು ಮಾಧ್ಯಮಗಳಲ್ಲಿ ಬಂತು ಅದನ್ನು ಅವರು ಪ್ರಶ್ನಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಕೂಡಲೇ ಚಾರ್ಜ್ ಶೀಟ್ನ ಪ್ರತಿ ಏನು ಮಾಧ್ಯಮಗಳಿಗೆ ಲಭ್ಯ ಆಗಿತ್ತು, ಅದರಂತೆ ಮಾಧ್ಯಮಗಳು ಸುದ್ದಿಯನ್ನು ಪ್ರಸಾರ ಮಾಡಿದ್ವು. ಆನಂತರ ಅದಕ್ಕೆ ಸ್ಟೇಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ದರ್ಶನ್ ಪರ ವಕೀಲರು ಅದಕ್ಕೆ ಬೇಕಾದಂಥ ಸ್ಟೇಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಬರಬಾರದು ಅನ್ನೋದಕ್ಕೆ ಅವರು ಅವರದೇ ಕಾರಣಗಳನ್ನು ಕೊಟ್ಟು ನ್ಯಾಯಾಲಯಕ್ಕೆ ವಿವರಿಸಿ ಸ್ಟೇಯನ್ನು ಪಡ್ಕೊಂಡಿದ್ದಾರೆ. ಇದನ್ನು ಸದ್ಯ ಸಿ ವಿ ನಾಗೇಶ್ ಅವರು ನ್ಯಾಯಪೀಠದ ಮುಂದೆ ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಕೇಸಲ್ಲಿ ದರ್ಶನ್ ವಿರುದ್ಧ ಇರುವಂಥ ಆರೋಪಗಳು ನಾವು ನೋಡ್ತಾ ಹೋದರೆ, ಚಾರ್ಜ್ ಶೀಟ್ನ ಪ್ರಕಾರ ದರ್ಶನ್ ವಿರುದ್ಧ ಇರುವಂಥ ಆರೋಪಗಳು ಅದು ಈ ಕೇಸಿನಲ್ಲಿ ಏನೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆಯೋ, ಸಾಕ್ಷ್ಯನಾಶದಿಂದ ಹಿಡಿದು ಕಿಡ್ನ್ಯಾಪು, ಮರ್ಡರು, ಎಲ್ಲ ಸೆಕ್ಷನ್ಗಳು ಕೂಡ, ಕ್ರಿಮಿನಲ್ ಕಾನ್ಸ್ಪಿರಸಿ ಎಲ್ಲ ಸೆಕ್ಷನ್ಗಳು ಕೂಡ ದರ್ಶನ್ಗೆ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಪ್ರೈಮ್ ಅಕ್ಯೂಸ್ಡ್, ಪ್ರಮುಖ ಆರೋಪಿ ದರ್ಶನ್ ಅನ್ನೋದನ್ನ ಚಾರ್ಜಸ್ ಫ್ರೇಮ್ ಮಾಡೋ ಸಂದರ್ಭದಲ್ಲಿ ವಿತ್ ಎವಿಡೆನ್ಸ್ ಪ್ರಾಸಿಕ್ಯೂಷನ್ ಇಲ್ಲಿ ಕೋರ್ಟ್ನ ಮುಂದೆ ಅದನ್ನು ಪ್ರೊಡ್ಯೂಸ್ ಮಾಡಿದೆ. ಯಾವ ಕಾರಣಕ್ಕಾಗಿ ದರ್ಶನ್ ಈ ಕೇಸ್ನಲ್ಲಿ ಪ್ರೈಮ್ ಅಕ್ಯೂಸ್ಡ್ ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದೆ. ಅದು ಕಿಡ್ನ್ಯಾಪು ದರ್ಶನ್ ಸೂಚನೆಯ ಮೇರೆಗಾಯಿತು, ಮರ್ಡರು ದರ್ಶನ್ ಕಾರಣಕ್ಕಾಗಾಯಿತು ಮತ್ತು ದರ್ಶನ್ ಆ ಮರ್ಡರಲ್ಲಿ ಇನ್ವಾಲ್ವ್ ಆಗಿರೋದು, ಹೊಡೆದಿರೋದು, ಬಡ್ದಿರೋದು, ಇದರ ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ಕೂಡ ದರ್ಶನ್ ಸೂಚನೆಯ ಮೇರೆಗೆ ಆಗಿದೆ. ಅಂದರೆ ಎಲ್ಲರೂ ಸೇರಿಕೊಂಡು ಒಳಸಂಚು ರೂಪಿಸಿ ರೇಣುಕಾಸ್ವಾಮಿಯನ್ನು ಕೊಂದಿದ್ದಾರೆ ಅನ್ನೋದು. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಸಾಕ್ಷ್ಯನಾಶಕ್ಕೆ ಬೇಕಾದಂಥ ಎಲ್ಲ ರೀತಿಯ ಆರ್ಥಿಕ ವ್ಯವಹಾರಗಳನ್ನು ಮಾಡಿರೋದು ಕೂಡ ದರ್ಶನ್ ಅನ್ನೋದನ್ನು ಚಾರ್ಜ್ ಶೀಟಲ್ಲಿ ಪೊಲೀಸರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ದುಡ್ಡಿನ ವ್ಯವಹಾರವನ್ನು ದರ್ಶನ್ ಯಾವ ರೀತಿ ಮಾಡಿದ್ದು, ಸರೆಂಡರ್ ಆಗೋದಕ್ಕೆ ಜನ ಸೆಟ್ ಮಾಡಿದ್ದು, ಸರೆಂಡರ್ ಆಗುವಂಥ ಆರೋಪಿಗಳು ಯಾರೋ ಅವರಿಗೆ ಬೇಕಾದಂಥ ದುಡ್ಡಿನ ವ್ಯವಸ್ಥೆಯನ್ನು ಮಾಡಿದ್ದು ಇದರ ಆಧಾರದ ಮೇಲೆ IT ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕೂಡ ದರ್ಶನನ್ನು ಜೈಲಲ್ಲೇ ವಿಚಾರಣೆಗೂ ಕೂಡ ಒಳಪಡಿಸಿದೆ. ಆ ದುಡ್ಡಿನ ಮೂಲಕ್ಕೆ ಸಂಬಂಧಿಸಿದಂತೆ ಇರುವಂಥ ಪ್ರಶ್ನೆಗಳೇನಿದ್ದಾವೆ ಅದನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖಿಸಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಮೊದಲಿಗೆ ಪ್ರಸ್ತಾಪ ಮಾಡ್ತಾ ಇರೋದೇ ಚಾರ್ಜ್ ಶೀಟ್ನ ಕಂಟೆಂಟು ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಅನ್ನೋ ಆಕ್ಷೇಪಣೆ, ಅಲ್ಲಿಂದ ಅವರ ವಾದ ಶುರುವಾಗಿರೋದು.